ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಚಂದನ ತನ್ನ ಅತ್ತಿಗೆಯನ್ನು ಭೇಟಿ ಮಾಡಿದಾಳೆ. ತನ್ನ ಅತ್ತಿಗೆಯನ್ನು ಭೇಟಿ ಮಾಡಿದೆ ತನ್ನ ಮದುವೆ ಹೇಗಾಯಿತು ಅನ್ನೋ ಎಲ್ಲ ಸತ್ಯವನ್ನು ಕೂಡ ತಿಳಿಸ್ತಿದ್ದಾಳೆ. ಈ ಕಡೆ ನಾನು ಅವ್ರನ್ನ ಪ್ರೀತಿನೇ ಮಾಡಿಲ್ಲ, ನಿಜಕ್ಕೂ ಮದುವೆ ಮನೆಯಿಂದ ತಪ್ಪಿಸ್ಕೊಂಡು ಹೋಗಬೇಕಾಗಿತ್ತು. ಆ ಮದುವೆ ನನಗಿಷ್ಟ ಇರಲಿಲ್ಲ, ನಾನು ಸಾಧನೆ ಮಾಡಬೇಕಾಗಿತ್ತು. ಅದೇ ಕಾರಣಕ್ಕೆ ಹರಿ ಹೆಲ್ಪ್ ತೊಗೊಂಡೆ ಅಷ್ಟೇ. ಅದರ ನಡುವೆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಯ್ತು, ಒತ್ತಡದಲ್ಲಿ ಮದುವೆ ಆಗಬೇಕಾಯ್ತು. ಬಟ್ ಅದು ಎಲ್ಲವೂ ಕೂಡ ಫೇಕ್ ಮ್ಯಾರೇಜ್. ಬಟ್ ಪೊಲೀಸ್ ಸ್ಟೇಷನಲ್ಲಿ ಆಗಿರೋದ್ರಿಂದ ಆ ಮ್ಯಾರೇಜ್ ರಿಜಿಸ್ಟರ್ ಆಗಿಬಿಟ್ಟಿದೆ ಅಷ್ಟೇ ಅಂತ ಚಂದನ ಹೇಳಿದಾಗ ಅದಕ್ಕೆ ಚಂದನ ಮಾತನ್ನು ನಂಬ್ಕೋತಾರೆ. ಹಾಗಿದ್ರೆ ನೀನು ಡಿವೋರ್ಸ್ ಕೊಟ್ಬಿಡು, ಖಂಡಿತ ಆಗ ಎಲ್ಲ ಕೂಡ ಸರಿ ಹೋಗುತ್ತೆ. ಅತ್ತೆ ಮಾವ ಕೂಡ ನಿನ್ನ ಮಾತನ್ನು ನಂಬ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಚಂದನಾಗೂ ಅದೇ ಸರಿ ಅಂತ ಅನ್ಸುತ್ತೆ. ಹಾಗಾಗಿ ಮನೆಗೆ ಬಂದದ್ದೆ ಹರಿ ಹತ್ರ ಮಾತನಾಡೋದಕ್ಕೆ ಮುಂದಾಗ್ತಾಳೆ. ಹರಿಯವರ ಮದುವೆ ಹೇಗೋ ಆಗೋಗಿದೆ, ರಿಜಿಸ್ಟರ್ ಕೂಡ ಆಗಿದೆ, ಹಾಗಾಗಿ ನನಗೆ ಡಿವೋರ್ಸ್ ಕೊಟ್ಬಿಡಿ, ಆಗ ಎಲ್ಲ ಕೂಡ ಸೊಟ್ಟುಟ ಆಗ್ಬಿಡತ್ತೆ ಅಂತ ಚಂದನ ಹೇಳಿದ ತಕ್ಷಣ ಹರಿ ಕೆಂಡಾಮಂಡಲ ಆಗ್ಬಿಡ್ತಾರೆ. ಏನು ಮಾತಾಡ್ತಿದ್ರಾ ನೀವು? ನಾನು ಯಾಕೆ ಡಿವೋರ್ಸ್ ಕೊಡಬೇಕು ಅಂದಾಗ, ಡಿವೋರ್ಸ್ ಯಾಕೆ ಕೊಡಬೇಕು ಅಂದರೆ ನಿಮ್ಮದು ನಂದು ಫೇಕ್ ಮ್ಯಾರೇಜ್ ಅಲ್ವಾ, ಅದಕ್ಕೋಸ್ಕರ ರಿಜಿಸ್ಟರ್ ಆಗಿದೆ, ಕ್ಯಾನ್ಸಲ್ ಆಗಬೇಕಲ್ವಾ ಅಂತ ಹೇಳಿ ಚಂದನ ಹೇಳಿದಕ್ಕೆ, ನಿಮ್ಮನ್ನು ಮದುವೆ ಆಗಿರೋದು ನಿಮ್ಮನ್ನು ಡಿವೋರ್ಸ್ ಕೊಟ್ಟು ನಿಮ್ಮ ಮನೆಗೆ ಕಳಿಸೋದಕ್ಕಂತಲ್ಲ, ನಿಮ್ಮ ಜೊತೆ ಮದುವೆ ಆಗಿ ತಾಳಿ ಕಟ್ಟಿ ನಿಮ್ಮನ್ನು ಮನೆ ಕರ್ಕೊಂಡು ಬಂದಿದ್ದು ನಾನು ನೀವು ಸಂಸಾರ ಮಾಡಿ ಮಕ್ಕಳಾಗಿ ಈ ಮನೆಯಲ್ಲಿ ಚೆನ್ನಾಗಿ ಬಾಳಬೇಕು, ಬದುಕಬೇಕು ಅನ್ನೋ ಕಾರಣಕ್ಕೆ ಅಂತ ಹೇಳಿ ಇಲ್ಲಿ ಹರಿ ಹೇಳಿದಾಗ ಕೆಂಡಾಮಂಡಲ ಆಗ್ಬಿಡ್ತಾಳೆ. ಚಂದನ ಕೋಪ ಬಂದಿದೆ, ಕೆನ್ನೆಗೆ ರಪ್ಪ ಅಂತ ಹೇಳಿ ಹರಿಗೆ ಬಾರಿಸ್ಬಿಡ್ತಾಳೆ. ಬಾರಿಸಿದ್ದೆ ತಡ ಹರಿ ಕೂಡ ರೊಚ್ಚಿಗೇಳ್ತಾರೆ. ಹೆಣ್ಣು ಬಾರಿಸಿದ ಮೇಲೆ ನಾನೇನು ಕಡಿಮೆ ಅನ್ನೋ ರೀತಿಯಲ್ಲಿ ನಿಜಕ್ಕೂ ಕೂಡ ಇಲ್ಲಿ ಹರಿ ಮತ್ತೊಂದು ಅವತಾರವನ್ನೇ ತಾಳ್ತಿದ್ದಾರೆ. ಇಲ್ಲಿ ಚಂದನಾಗೂ ಕೂಡ ಕಪಾಳಕ್ಕೆ ರಪ್ಪ ಅಂತ ಹೇಳಿ ಬಾರಿಸ್ತಾರೆ. ನಿಜಕ್ಕೂ ಇಲ್ಲಿ ಚಂದನ ಕುಸಿದು ಹೋಗ್ತಿದ್ದಾಳೆ. ಇಷ್ಟು ದಿನ ನೋಡಿದ ಹರಿಯನ್ನ ನೋಡ್ತಿದ್ದಾಳೆ. ಇಲ್ಲಿ ಹರಿ ತನ್ನ ಪ್ರೀತಿ, ತನ್ನ ಹೆಣತಿಯನ್ನ ಕಳ್ಕೋಬಾರ್ದು ಅನ್ನೋ ಕಾರಣಕ್ಕೆ ನಿಜಕ್ಕೂ ಕೂಡ ಇಲ್ಲಿ ಚಂದನಾಗೆ ಹಿಗ್ಗಾಮುಗ್ಗ ಬಾರಿಸ್ತಾರೆ. ತದನಂತರ ಅತ್ತ ಕಡೆ ಮುತ್ತುನ ಪ್ರೀತಿ ಮಾಡ್ತಿರ್ತಕ್ಕಂಥ ಹುಡುಗಿಗೆ ಅವ್ರ ಅಪ್ಪ ಅಮ್ಮ ಹಿಗ್ಗಾಮುಗ್ಗ ಬಾರಿಸ್ತಾರೆ. ಕೊನೆಗೂ ಕೈ ಕೊಟ್ಬಿಟ್ಯಲ್ಲ, ನಿನ್ನ ನಂಬ್ಕೊಂಡ್ವಲ್ಲ, ಇಷ್ಟೆಲ್ಲ ಹೇಳ್ಕೊಟ್ಟು ಹೊರಗಡೆ ಹೋಗಿ ನಮ್ಮ ಮರ್ಯಾದೆನೆ ಪೊಲೀಸ್ ಅವ್ರ ಮುಂದೆ ಕಳೆದ್ಬಿಟ್ಯಲ್ಲ, ಯಾಕೆ ಹೇಳಿದೆ ಸತ್ಯನ ಅಂತಂದ್ರೆ, ನಾನೇ ಆ ಮನೆಗೆ ಹೋಗಿದ್ದು, ನಂದು ತಪ್ಪಾಗಿದ್ದು, ಮುತ್ತು ಮಾವ ತಪ್ಪು ಮಾಡಿರಲಿಲ್ಲ, ಅವ್ರಿಗೆ ಶಿಕ್ಷೆ ಆಗಬಾರ್ದಿತ್ತು, ಅದಕ್ಕೆ ಹೇಳಿದೆ ಅಂತ ಹೇಳ್ತಾಳೆ. ಆಗ ಅಪ್ಪ ಅಮ್ಮ ಹಿಗ್ಗಾಮುಗ್ಗ ಬಾರಿಸ್ತಾರೆ. ಮಾವ ಬಂದಿದ್ದೆ, ದಯವಿಟ್ಟು ಸುಮ್ಮನಿರಿ, ಗಂಡನ ಕಡೆಯವ್ರು ಬರ್ತಿದ್ದಾರೆ, ಪೊಲೀಸವ್ರು ಬಂದಿದ್ರೆ ಏನು ಮಾಡಬೇಕಿತ್ತು, ಎಲ್ಲ ಹಾಳಾಗ್ತಿತ್ತು, ಮೊದಲು ಇವಳ ಮದುವೆ ಮಾಡಬೇಕು, ಹುಡುಗನ ಕಡೆಯವ್ರು ಬರ್ತಿದ್ದಾರೆ, ಸುಮ್ಮನಿರಿ ಅಂತ ತಡೀತಿದ್ದಾರೆ. ತದನಂತರ ಏನಾಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.